ಇದೆಯಾ ದುಡ್ಡು ನಿಮ್ಮ ಹತ್ರ? ದುಡ್ಡಿದ್ದಿದ್ರೆ ನಾನು ನಿನ್ನ ಹತ್ರ ಕೇಳ್ತಿರ್ಲಿಲ್ಲ, ನಿಮ್ಮ ಹತ್ರ ಕೇಳ್ತಿರ್ಲಿಲ್ಲ. ನಾನು ಯಾವತ್ತು ಒಬ್ಬರ ಹತ್ರ ದುಡ್ಡು ನಿಮ್ಮ ಹತ್ರ ದುಡ್ಡಿಲ್ಲ, ಆದ್ರೂ ಮೊನ್ನೆ ನೀವು ಒಂದು ಆಶ್ರಮಕ್ಕೆ ಹೋಗ್ತೀರಾ. ಆಶ್ರಮದಲ್ಲಿ ಏನೋ ಜೋಬಲ್ಲಿ ಇಷ್ಟಿದೆ, ಇರೋದೇ ಒಂದ್ 2,000 ರೂಪಾಯಿ ಇರುತ್ತೆ, ಅದನ್ನು ಆಶ್ರಮಕ್ಕೆ ಕೊಟ್ಟು ಬಂದ್ಬಿಡ್ತೀರಾ. ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಕಮ್ಮಿ ಕೊಟ್ಟಿರೋದು. ನನ್ನ ಹತ್ರ ಇಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸು ಸುಳ್ಳು ಹೇಳಲ್ಲ, ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಂಬ್ತೀನಿ, ಹೇಳಿ. ಅಲ್ಲ ಯಾಕೆ ಗೊತ್ತಾ, ನಾನು ಆಶ್ರಮಕ್ಕೆ ಹೋಗಿ ಬರೀ 2,000 ಕೊಟ್ಟೆ ಅಂತ ಯಾರು ಅನ್ಕೊಂಡ್ಬಿಟ್ರಲ್ವಾ? ಇಲ್ಲ, ನಾನು ಹಂಗೆ ಕೇಳಿಲ್ಲ. ಅಲ್ಲ, ನೀವು ಹಂಗೆ ಕೇಳಿಲ್ಲ, ಕೆಲವ್ರಿಗೆ ಹಂಗೆ ಅನ್ಕೊಂಡ್ಬಿಡ್ತಾರಲ್ವಾ? ನಿಮ್ಮ ಹತ್ರನೇ ಕಾಸಿಲ್ಲ ಅಂತದ್ರಲ್ಲಿ ಆಶ್ರಮಕ್ಕೆ ಹೋದಾಗ ಗೊತ್ತಾ, ಅವರು ಪಾಪ ಶಶಿಕಲಾ ಅವರು ಹಿರಿಯ ಜೀವಗಳಲ್ಲಿದೆ. ಶಶಿಕಲಾ ಮೇಡಮ್ಗೆ ಅವ್ರು ಅಷ್ಟೆಲ್ಲ ಒಂದು ಹೆಣ್ಣಾಗಿ ಇದು ನೋಡಿ ಎಷ್ಟಿದೆ. ಈಗ ಓದ್ಬೇಕು, ನನ್ ಮೇಲೆ ನಾನೇ ಓದ್ಬೇಕು. 6 ರೂಪಾಯಿ 56 ಪೈಸಾ. ನಿಮ್ಗೆ ಕಾಸಿಲ್ಲ, ನೀವ್ ಹೆಂಗೆ ಸಹಾಯ ಮಾಡೋ ಮನ್ಸಿದೆ ಅಂತ ಕೇಳ್ತಾ ಇದ್ದೀನಿ ನಾನು.